ಹಾಯ್ ಫ್ರೆಂಡ್ಸ್, ಫ್ಲೇವರ್ ಬೈ ಶಿಬಾ ಚಾನಲ್ಗೆ ಸ್ವಾಗತ. ಇವತ್ತು ಮಾವಿನ ಹಣ್ಣಲ್ಲಿ ಜಾಮ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಈ ಮಾವಿನ ಹಣ್ಣು ಸೀಸನ್ ಆದ್ದರಿಂದ ಮನೇಲಿ ಬೇಕಾದಷ್ಟು ಮಾವಿನ ಹಣ್ಣು ಇರುತ್ತೆ. ಅದನ್ನು ತಿನ್ನದೇ ಹಾಳು ಮಾಡಿಬಿಡಬೇಡಿ. ಹಣ್ಣಾಗಿರೋಂಥ ಮಾವಿನ ಹಣ್ಣಲ್ಲಿ ಇದನ್ನು ಮಾಡಿ ಪ್ರಿಸರ್ವ್ ಮಾಡಿಡಿ. ಎಷ್ಟು ದಿನ ಬೇಕಾದರೂ ಇದನ್ನು ಉಪಯೋಗಿಸ್ಬೋದು. ತಿನ್ಲಿಕ್ಕೆ ಕೂಡ ಭಾಳ ರುಚಿಯಾಗಿರುತ್ತೆ. ನೋಡಿ, 2 ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ಇದ್ರ ಸಿಪ್ಪೆಲ್ಲ ತೆಗೆದ್ಬಿಟ್ಟು ಅದ್ರದ್ದು ಪಲ್ಪ್ ಮಾತ್ರ ತೊಗೊಳ್ಳಿ. ಈ ಥರ ತೊಗೊಂಡು ಯಾವ ಕಪ್ಪಲ್ಲಿ ತೊಗೊಳ್ತೀರಾ ಅದು 1 ಕಪ್ಪು ಮಾವಿನ ಹಣ್ಣಿಗೆ ಅರ್ಧ ಕಪ್ಪು ಸಕ್ಕರೆ, ಇದಿಷ್ಟೇ ಮೆಜರ್ ಇದ್ರದ್ದು. ಆಮೇಲೆ ಮಿಕ್ಸಿ ಜಾರಲ್ಲಿ ಈ ಪಲ್ಪ್ನ ಹಾಕ್ಬಿಟ್ಟು ಒಂದೇ ಒಂದು ರೌಂಡು ಗ್ರೈಂಡ್ ಮಾಡಿ ತೊಗೊಂಬಿಡಿ, ಆಯಿತಾ. ಆಮೇಲೆ ಬಾಣಲಿಗೆ ನಾವು ಬ್ಲೆಂಡ್ ಮಾಡಿದಂಥ ಮಾವಿನ ಹಣ್ಣನ್ನು ಹಾಕ್ಕೊಳ್ಬೇಕು. ಜೊತೆಗೆ ಸಕ್ಕರೆ, 1 ಕಪ್ಪು ಮಾವಿನ ಹಣ್ಣಿಗೆ ಅರ್ಧ ಕಪ್ಪು ಸಕ್ಕರೆ, ಅಷ್ಟೇ. ಇದೆರಡನ್ನು ಸ್ಟವಲ್ಲಿ ಇಟ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಚೆನ್ನಾಗಿ ಮಧ್ಯೆ ಮಧ್ಯೆ ಕೈ ಆಡಿಸ್ತಾನೇ ಇರಿ, ಆಯಿತಾ. ಅದು ಕಲರ್ ಚೇಂಜ್ ಆಗ್ತಾ ಬರುತ್ತೆ. ನೋಡಿ, ಈಗ ನಾವು ಸ್ಪೂನಿಂದ ಹಿಂಗೆ ಮೇಲೆ ತೆಗೆದ್ರೆ ನೀರಂಗೆ ಬಿದ್ದಂಗೆ ಅನಿಸುತ್ತೆ. ಈ ಥರ ನೋಡಿ, ಹಿಂಗೆ ಫುಲ್ ನೀರಂಗೆ ಕಂಟಿನ್ಯೂಸ್ ಆಗಿ ಬೀಳುತ್ತಲ್ವ, ಅದನ್ನು ನೋಡ್ಕೊಳ್ತಾ ಇರಿ. ಈಗ ಸ್ವಲ್ಪ ನಿಧಾನಕ್ಕೆ ಬೀಳುತ್ತೆ, ಆಮೇಲೆ ಸ್ವಲ್ಪ ಆಗಿ ಬೀಳೋಕ್ಕೆ ಶುರು ಆಗುತ್ತೆ. ಅಲ್ಲಿವರೆಗೂ ಮಾಡ್ತಾನೇ ಇರಬೇಕು. ಈ ಥರ ಬೇಗ ಆಗುತ್ತೆ, ಒಂದು 5 to 6 minutes ಒಳಗೆ ಆಗುತ್ತೆ. ನೋಡಿ, ಈ ಥರ ನಾನು 2 ಮಾವಿನ ಹಣ್ಣಲ್ಲಿ ಇದು ಮಾಡಿರೋದು. ಈಗ ಸ್ವಲ್ಪ ಗಟ್ಟಿಯಾಗಿ ಬೀಳ್ತಾಯಿದ್ರು. ಈ ಟೈಮಲ್ಲಿ ಕಲರ್ ಚೇಂಜ್ ಆಗುತ್ತೆ, ಜಾಮ್ದು ಕಲರ್ ಬರ್ತಾಯಿದೆ ನೋಡಿ. ಈಗ ಸ್ಪೂನಿಂದ ತೆಗೆದು ಹಾಕುವಾಗ ನೋಡಿ ಕಷ್ಟದಲ್ಲಿ ಬೀಳುತ್ತೆ, ಅದು ನಿಧಾನಕ್ಕೆ ಬೀಳುತ್ತೆ ಅಲ್ವಾ. ಇನ್ನೂ ಒಂದು 2 ನಿಮಿಷ ಹಾಗೇ ಮಾಡಿ. ಅದಾದಮೇಲೆ ಈ ಥರ ತಿಕ್ನೆಸ್ ಬರುತ್ತೆ, ಪಾಕ ಆಗಿಬಿಡ್ಬಾರ್ದು. ಈ ಟೈಮಲ್ಲಿ ಅರ್ಧ ಹೋಳು ನಿಂಬೆ ರಸ ಹಾಕಬೇಕು. ಲೆಮನ್ ಜ್ಯೂಸ್, ಅದು ಅರ್ಧ ಲೆಮನ್, ಹಾಫ್ ಲೆಮನ್ ತೊಗೊಂಡು ಅದ್ರ ಜ್ಯೂಸ್ ಮಾತ್ರ ಹಾಕಿ. ಆಗ ಅದರದ್ದು ಫ್ಲೇವರ್ ಮತ್ತು ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ. ನೋಡಿ, ಕಂಪ್ಲೀಟ್ ಆಯಿತು. ನೋಡಿ, ಈ ಥರ ಆಗಬೇಕು. ತಿಕ್ಕಾಗಿ ಆದಮೇಲೆ ಅದನ್ನ ಸರ್ವ್ ಮಾಡ್ಕೊಳ್ಳಿ. ಏನು ಫ್ಲೇವರ್ ಆಗೋದು ಮ್ಯಾಂಗೋದು ಅಂದರೆ ಅಷ್ಟು ಚೆನ್ನಾಗಿ ಅನಿಸುತ್ತೆ. ಜಾಮು ಕೂಡ ಒಂದೆರಡು ಪೀಸ್ ಬ್ರೆಡ್ಡಿಗೆ ಜಾಮ್ ಹಾಕ್ಕೊಂಡು ತಿನ್ನಿ, ಅದ್ರ ರುಚಿಯೇ ಬೇರೆ. ನೋಡಿ, ನಾನೊಂದು 2 ಪೀಸಿಗೆ ಜಾಮ್ ಹಾಕ್ಕೊಳ್ತಾ ಇದ್ದೀನಿ. ಮಾಡಿದ ತಕ್ಷಣ ಬ್ರೆಡ್ಗೆ ಹಾಕ್ಕೊಂಡು ಅದನ್ನ ಚೆನ್ನಾಗಿ ಅಪ್ಲೈ ಮಾಡ್ಕೊಂಡು, ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ನಾನು. ಆಮೇಲೆ ಇನ್ನೊಂದು ಪೀಸ್ ಬ್ರೆಡ್ ಹಾಕಿ ಟ್ರಯಾಂಗಲ್ ಶೇಪಲ್ಲಿ ಅದನ್ನ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಬಿಟ್ಟು ತಿಂದು ನೋಡಿ, ನಿಮಗೆ ಆಗ ಗೊತ್ತಾಗ್ತದೆ ಹೋಮ್ ಮೇಡ್ ಜಾಮ್ಗೂ ಹೊರಗಡೆ ತಗೊಳ್ಳುವಂಥ ಜಾಮ್ಗೂ ಎಷ್ಟು ವ್ಯತ್ಯಾಸ ಇರುತ್ತೆ ಅಂತೇಳಿ. ಮಾಡಿ ತಿಂಗಳಾನ್ಗಟ್ಲೆ ಇದನ್ನ ಪ್ರಿಸರ್ವ್ ಮಾಡಿ ಇಟ್ಕೊಳ್ಳಿ, ಭಾಳ ಚೆನ್ನಾಗಿರುತ್ತೆ. ಖಂಡಿತ ನೀವು ಮಾಡಲೇಬೇಕು ಇದನ್ನು. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.